ಮೊದಲ ಪ್ರಶ್ನೆ, ರಾಷ್ಟ್ರಪತಿ ಹುದ್ದೆಯ ಬಗ್ಗೆ ವಿವರಣೆಯನ್ನು ನೀಡುವ ಸಂವಿಧಾನದ ವಿಧಿ ಯಾವುದು? 52ನೇದು, 53ನೇ ವಿಧಿ, 54, 50ನೇ ವಿಧಿ. ಇನ್ನು ರಾಷ್ಟ್ರಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು ಅನ್ನುವಂತಹ ಆ ಹುದ್ದೆಯ ಬಗ್ಗೆ ವಿವರಣೆಯನ್ನು ನೀಡುವಂತಹ ಸಂವಿಧಾನದ ವಿಧಿ 52ನೆಯ ವಿಧಿಯಾಗಿದೆ. ಇನ್ನು 54ನೆಯ ವಿಧಿ ಏನಿದೆ, ಇದು ರಾಷ್ಟ್ರಪತಿ ಚುನಾವಣೆಯ ಬಗ್ಗೆ ನಮಗೆ ವಿವರಣೆಯನ್ನು ನೀಡುತ್ತದೆ. ಭಾರತದ ಸಂಚಿತ ನಿಧಿಯನ್ನು ಬಳಸಲು ಯಾರ ಅನುಮತಿ ಅವಶ್ಯಕವಾಗಿರುತ್ತದೆ? ರಿಸರ್ವ್ ಬ್ಯಾಂಕ್, ಆಡಿಟರ್ ಜನರಲ್, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿ. ರಾಷ್ಟ್ರಪತಿಗಳ ಅನುಮತಿ ಅತ್ಯಂತ ಅವಶ್ಯಕವಾಗಿರುತ್ತೆ. ಕನ್ಸಾಲಿಡೇಟೆಡ್ ಫಂಡ್ ಅಂತ ಕರಿತೀವಿ, ಸಂಚಿತ ನಿಧಿ. ಸೊ ಇದರ ಬಳಕೆಯನ್ನು ಮಾಡಬೇಕು ಸರ್ಕಾರ ಅಂತೇಳಿದ್ರೆ ಇದಕ್ಕೆ ರಾಷ್ಟ್ರಪತಿಯವರ ಒಂದು ಒಪ್ಪಿಗೆ ಅಥವಾ ಅನುಮತಿ ಅನಿವಾರ್ಯವಾಗಿರುತ್ತದೆ. ರಾಷ್ಟ್ರಪತಿಗಳು ಹಣಕಾಸಿನ ಮಸೂದೆಗೆ ಎಷ್ಟು ದಿನಗಳ ಒಳಗೆ ಸಹಿ ಹಾಕಬೇಕು? ಫೈನಾನ್ಸ್ ಬಿಲ್ ಅಂತ ಕರಿತೀವಿ. 30 ದಿನಗಳು, 3 ತಿಂಗಳು, 14 ದಿನಗಳು, 10 ದಿನಗಳು. 14 ದಿನಗಳು ರಾಷ್ಟ್ರಪತಿಯವರಿಗೆ ಹಣಕಾಸಿನ ಮಸೂದೆಗೆ ಇಷ್ಟು ದಿನಗಳ ಒಳಗಾಗಿ ಸಹಿಯನ್ನು ಹಾಕುವರು. ಉಪರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು? ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಪ್ರಮಾಣ ವಚನವನ್ನು ಬೋಧಿಸಿದರೆ, ಉಪರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನು ಬೋಧಿಸುವರು. ಲೋಕಸಭೆಯನ್ನು ವಿಸರ್ಜಿಸುವಂತೆ ರಾಷ್ಟ್ರಪತಿಗೆ ಶಿಫಾರಸು ಮಾಡುವ ಅಧಿಕಾರ ಯಾರು ಹೊಂದಿದ್ದಾರೆ? ಆಡಳಿತ ಪಕ್ಷದ ಅಧ್ಯಕ್ಷ, ಪ್ರಧಾನಮಂತ್ರಿಗಳು, ವಿರೋಧ ಪಕ್ಷದ ನಾಯಕ, ಹಣಕಾಸು ಮಂತ್ರಿ. ಪ್ರಧಾನಮಂತ್ರಿಗಳ ಶಿಫಾರಸ್ಸಿನ ಅನ್ವಯ ರಾಷ್ಟ್ರಪತಿಗಳು ಲೋಕಸಭೆಯನ್ನು ವಿಸರ್ಜಿಸಬಹುದು. ಪ್ರಧಾನಮಂತ್ರಿ ನೇಮಕದ ಬಗ್ಗೆ ವಿವರಿಸುವಂತಹ ವಿಧಿ ಯಾವುದು? 73, 75, 74, 70. 75ನೇ ವಿಧಿ ಏನಿದೆ, ಇದು ಪ್ರಧಾನಮಂತ್ರಿಗಳ ನೇಮಕದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಅತಿ ಹೆಚ್ಚು ಪ್ರಧಾನಮಂತ್ರಿಗಳನ್ನು ನೀಡಿದ ರಾಜ್ಯ ಯಾವುದು? ಅಂದರೆ ಯಾವ ರಾಜ್ಯಗಳಿಂದ ಹೆಚ್ಚು ಜನರು ಆಯ್ಕೆಯಾಗಿದ್ದಾರೆ ಪ್ರಧಾನಮಂತ್ರಿಗಳಾಗಿ ಅಂತ ಹೇಳಿದರೆ, ಉತ್ತರ ಪ್ರದೇಶ. ಒಟ್ಟು 8 ಜನ ಪ್ರಧಾನಮಂತ್ರಿಗಳು ಉತ್ತರ ಪ್ರದೇಶದಿಂದ ಆಯ್ಕೆಯಾಗಿದ್ದಾರೆ. 79ನೇ ವಿಧಿ ಅನ್ವಯ ಸಂಸತ್ತು ಯಾರನ್ನು ಒಳಗೊಂಡಿದೆ? ಅಂದರೆ ಸಂಸತ್ತಿನ ಭಾಗಗಳು ಯಾರ್ಯಾರನ್ನು ಒಳಗೊಂಡಿದೆ? ರಾಜ್ಯಸಭೆ, ಲೋಕಸಭೆ ಮತ್ತು ರಾಷ್ಟ್ರಪತಿ. ಸೊ ಇವು ಮೂವರನ್ನು ಒಳಗೊಂಡಂತೆ ಸಂಸತ್ತು ರಚನೆಯಾಗಿದೆ. ಲೋಕಸಭೆಯ ಒಟ್ಟು ಸ್ಥಾನಗಳನ್ನು ನಿರ್ಧರಿಸುವ ಅಧಿಕಾರ ಯಾರಿಗಿದೆ? ರಾಜ್ಯ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗ, ರಾಷ್ಟ್ರಪತಿಗಳು, ಸಂಸತ್ತು. ಕೇಂದ್ರ ಚುನಾವಣಾ ಆಯೋಗಕ್ಕೆ ಈ ಒಂದು ಅಧಿಕಾರ ಇದೆ. ಜನಗಣತಿಯ ವರದಿಗಳ ಆಧಾರದ ಮೇಲೆ ಜನಸಂಖ್ಯಾ ಮಿತಿಗೆ ಒಳಪಡುವಂತೆ ಲೋಕಸಭಾ ಸ್ಥಾನಗಳನ್ನು ನಿರ್ಧರಿಸುವಂಥದ್ದು ಕೇಂದ್ರ ಚುನಾವಣಾ ಆಯೋಗಕ್ಕೆ ಈ ಒಂದು ಅಧಿಕಾರ ಇದೆ. ಲೋಕಸಭೆಯ ಪ್ರಥಮ ಅವಧಿ ಯಾವುದು? ಅಂದರೆ ಲೋಕಸಭೆಯ ಅಧಿವೇಶನ ನಡೆಯುತ್ತಲ್ಲ, ಆ ಅಧಿವೇಶನದಲ್ಲಿ ನಡೆಯುವಂಥ ಪ್ರಥಮ ಅವಧಿಯನ್ನು ಏನೆಂದು ಕರೆಯುತ್ತಾರೆ? ಶೂನ್ಯ ವೇಳೆ, ಚರ್ಚಾ ಅವಧಿ, ಕಲಾಪ ಅವಧಿ, ಪ್ರಶ್ನೋತ್ತರ ಅವಧಿ. ಆಯ್ಕೆ 4 ಪ್ರಶ್ನೋತ್ತರ ಅವಧಿ ಅಂತ ಕರಿತೀವಿ. ಏನಿದು ಪ್ರಶ್ನೋತ್ತರ ಅವಧಿ ಅಂದರೆ, ಸಂಸತ್ತಿನ ಅಧಿವೇಶನ ಪ್ರಶ್ನೋತ್ತರ ಅವಧಿಯೊಂದಿಗೆ ಪ್ರಾರಂಭವಾಗುತ್ತೆ. ಇಲ್ಲಿ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಸರ್ಕಾರದ ಆಗುಹೋಗುಗಳನ್ನು ಪರೀಕ್ಷಿಸಲಾಗುತ್ತದೆ. ಇದು ಲೋಕಸಭೆಯ ಪ್ರಥಮ ಅವಧಿಯಾಗಿದೆ. ಲೋಕಸಭೆಯ ಕಲಾಪ ನಡೆಯಲು ಕನಿಷ್ಠ ಕೋರಂ ಎಷ್ಟಿರಬೇಕು? ಅಂದರೆ ಎಷ್ಟು ಜನ ಸದಸ್ಯರು ಹಾಜರಿರಬೇಕು? ಕನಿಷ್ಠ 10ನೇ 1 ಭಾಗದಷ್ಟು, ಅಂದರೆ ಒಟ್ಟು ಸದನದ ಸದಸ್ಯರ ಸಂಖ್ಯೆ ಎಷ್ಟಿದೆಯೋ ಅದರಲ್ಲಿ 10ನೇ 1 ಭಾಗದಷ್ಟು ಸದಸ್ಯರಿದ್ದರೆ ಸಾಕು ಕಲಾಪವನ್ನು ನಡೆಸುವರು. ಸಂಸತ್ತಿನ ಸದಸ್ಯರಿಗೆಲ್ಲ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು? ರಾಷ್ಟ್ರಪತಿಗಳು, ಸಭಾಪತಿ ಅಥವಾ ಹಂಗಾಮಿ ಸಭಾಪತಿ, ಉಪಸಭಾಪತಿ, ಪ್ರಧಾನಮಂತ್ರಿ. ಆಯ್ಕೆ 2 ಸಭಾಪತಿ ಅಥವಾ ಹಂಗಾಮಿ ಸಭಾಪತಿಯಾಗಿ ಯಾರಿರ್ತಾರೋ ಅವರು ಸಂಸತ್ತಿನ ಎಲ್ಲ ಸದಸ್ಯರಿಗೂ ಸಮೇತ ಸದನದಲ್ಲಿ ಪ್ರಮಾಣ ವಚನವನ್ನು ಬೋಧಿಸುವರು. ಮಸೂದೆಯು ಸಾಮಾನ್ಯ ಮಸೂದೆ ಅಥವಾ ಹಣಕಾಸಿನ ಮಸೂದೆ ಎಂದು ನಿರ್ಧರಿಸುವವರು ಯಾರು? ಲೋಕಸಭಾ ಸ್ಪೀಕರ್ ಅಥವಾ ಲೋಕಸಭಾ ಸಭಾಪತಿ ಏನಿರ್ತಾರೆ
ಇವರ ಕಾರ್ಯಗಳಲ್ಲಿ ಯಾವುದೇ ಒಂದು ಮಸೂದೆಯ ಮಂಡನೆ ಆಗೋದಕ್ಕಿಂತ ಮುಂಚೆ ಅದು ಸಾಮಾನ್ಯ ಮಸೂದೆಯೇ ಅಥವಾ ಹಣಕಾಸಿನ ಮಸೂದೆಯೇ ಅಂತ ನಿರ್ಧರಿಸುವಂತಹ ಅಧಿಕಾರವನ್ನು ಇವರು ಹೊಂದಿದ್ದಾರೆ. ಸ್ಪೀಕರ್ಗೆ ಇರುವಂಥ ವಿಶೇಷ ಅಧಿಕಾರ ಯಾವುದು? ಇವರಿಗೆ ಮತದಾನದ ಹಕ್ಕು ಇಲ್ಲ, ಆದರೆ ಮಸೂದೆ ಪರ ಅಥವಾ ವಿರುದ್ಧ ಸಮಮತ ಬಂದಾಗ ನಿರ್ಣಾಯಕ ಮತ ಚಲಾಯಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಸೊ ಯಾವುದೋ ಒಂದು ಮಸೂದೆಗೆ ಈಗ ಅದು ಅಂಗೀಕಾರಕ್ಕೋಸ್ಕರ ಮತದಾನಕ್ಕೆ ಹಾಕಲಾಗುತ್ತೆ. ಆ ಸಂದರ್ಭದಲ್ಲಿ ಆ ಮಸೂದೆಯ ಪರವಾಗಿ ಇರ್ಬೋದು ಅಥವಾ ವಿರುದ್ಧವಾಗಿ ಇರ್ಬೋದು, ಸಮಮತಗಳು ಬಂದಾಗ, ಎರಡೂ ಕಡೆ ಈಕ್ವಲ್ ಆಗಿ ಮತಗಳು ಬಂದಾಗ ಆಗ ಸ್ಪೀಕರ್ ತಮ್ಮ ನಿರ್ಣಾಯಕ ಮತವನ್ನು ಚಲಾಯಿಸುವಂಥ ಅಧಿಕಾರವನ್ನು ಹೊಂದಿದ್ದಾರೆ. ಕೇಂದ್ರ ಸರ್ಕಾರದ ಕಾನೂನು ಸಲಹೆಗಾರರು ಯಾರು? ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ಕರಿತೀವಿ, AG. ಸೊ ಇವರು ಕೇಂದ್ರ ಸರ್ಕಾರದ ಕಾನೂನು ಸಲಹೆಗಾರರಾಗಿರ್ತಾರೆ. ಹಾಗೆಯೇ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿಯೂ ಸಮೇತ ಇವರೇ ಆಗಿರುತ್ತಾರೆ. ಸುಪ್ರೀಂ ಕೋರ್ಟ್ನ ಇತರೆ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು? ಮುಖ್ಯ ನ್ಯಾಯಮೂರ್ತಿಗಳಿಗೆ ರಾಷ್ಟ್ರಪತಿಗಳು ಬೋಧಿಸ್ತಾರೆ, ಆದರೆ ಇತರೆ ನ್ಯಾಯಾಧೀಶರು, ಇನ್ನುಳಿದಂಥ ನ್ಯಾಯಾಧೀಶರುಗಳಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು? ಆಯ್ಕೆ 2, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನಿರ್ತಾರೆ ಇವರು ಇತರೆ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಬೋಧಿಸುವರು. ರಾಜ್ಯಕ್ಕೆ ಒಂದು ಉಚ್ಚ ನ್ಯಾಯಾಲಯ ಹೊಂದಿರಬೇಕು ಎಂದು ಸೂಚಿಸುವಂಥ ವಿಧಿ ಯಾವುದು? ಹೈಕೋರ್ಟ್ನ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು. 214ನೇ ವಿಧಿ. ಸೊ ಇದು ರಾಜ್ಯಕ್ಕೆ ಒಂದು ಹೈಕೋರ್ಟನ್ನು ಹೊಂದಿರಬೇಕು ಎನ್ನುವಂಥ ಮಾಹಿತಿಯನ್ನು ತಿಳಿಸುತ್ತದೆ. ಗ್ರಾಹಕರ ಹಿತರಕ್ಷಣೆಗೆ 1986ರಲ್ಲಿ ಜಾರಿಗೆ ಬಂದ ಕಾಯ್ದೆ ಯಾವುದು? ಇಂಡಿಯನ್ ಸ್ಟ್ಯಾಂಡರ್ಡ್ ಸಂಸ್ಥೆ, ಸಹಕಾರ ಸಂಘಗಳ ಕಾಯ್ದೆ, ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ, ಗ್ರಾಹಕರ ರಕ್ಷಣಾ ಕಾಯ್ದೆ. ಸರಿಯಾದ ಉತ್ತರ ಗ್ರಾಹಕರ ರಕ್ಷಣಾ ಕಾಯ್ದೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಕರಿತೀವಿ. ಇದು 1986ರಲ್ಲಿ ಜಾರಿಗೆ ಬರುತ್ತೆ. ಗ್ರಾಹಕರ ಹಿತಾಸಕ್ತಿಗಳನ್ನು ಕಾಪಾಡೋದು ಇದರ ಮೂಲ ಉದ್ದೇಶವಾಗಿದೆ. ಹಾಗೆಯೇ ಗ್ರಾಹಕರಿಗೆ ಸಂಬಂಧಪಟ್ಟಂಥ ಕುಂದುಕೊರತೆಗಳ ಇತ್ಯರ್ಥಕ್ಕಾಗಿ, ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿಗಾಗಿ ಗ್ರಾಹಕ ಮಂಡಳಿಗಳನ್ನು ಸ್ಥಾಪಿಸಿ ಅಧಿಕಾರಿಗಳ ಸ್ಥಾಪನೆಗಾಗಿ ಈ ಒಂದು ಕಾಯ್ದೆಯ ಮೂಲ ಉದ್ದೇಶವನ್ನು ಹೊಂದಿತ್ತು. ಮೂಲಭೂತ ಕರ್ತವ್ಯಗಳ ಸೇರ್ಪಡೆಗೆ ಸಂಬಂಧಿಸಿದಂತೆ 1999ರಲ್ಲಿ ನೇಮಿಸಲಾದ ಸಮಿತಿಯ ಅಧ್ಯಕ್ಷರು ಯಾರು? BK ಮುಖರ್ಜಿ, JS ಶರ್ಮಾ, YB ಚಂದ್ರಚೂಡ್, RS ಪಾಠಕ್. ಸರಿಯಾದ ಆಯ್ಕೆ 2, JS ಶರ್ಮಾ. ಸಂವಿಧಾನದಲ್ಲಿ ಪ್ರಾರಂಭದಲ್ಲಿ ಮೂಲಭೂತ ಹಕ್ಕುಗಳು ಮಾತ್ರ ಇದ್ದವು. 1999ರಲ್ಲಿ JS ವರ್ಮಾರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡಿ ಅದರ ಶಿಫಾರಸಿನ ಅನ್ವಯದಂತೆ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸಮೇತ ಸೇರ್ಪಡೆ ಮಾಡಲಾಯಿತು. ಪ್ರಸ್ತುತ ಮೂಲಭೂತ ಕರ್ತವ್ಯಗಳ ಸಂಖ್ಯೆ 11. ಭಾರತದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಯಾವುದು? ಸರಿಯಾದ ಉತ್ತರ 1985. 1985ರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂತು. ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಂದರೆ ರಾಜಕೀಯ ಪಕ್ಷದಿಂದ ಆಯ್ಕೆಯಾಗುವ ಯಾವುದೇ ಶಾಸಕ ಅಥವಾ ಸಂಸದರು ತಾನು ಆಯ್ಕೆಯಾದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡದೆ ಇನ್ನೊಂದು ರಾಜಕೀಯ ಪಕ್ಷಕ್ಕೆ ಸೇರಿದರೆ ಅದನ್ನು ಪಕ್ಷಾಂತರ ಅಂತ ಕರಿತೀವಿ. ಈ ರೀತಿ ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯ ತಾನು ಒಂದು ಪಕ್ಷದಲ್ಲಿ ಇದ್ದುಕೊಂಡೇ ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆಯಾಗಲಿಕ್ಕೆ ಬರೋದಿಲ್ಲ. ಮೂಲ ತನ್ನ ಶಾಸಕ ಅಥವಾ ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಆತ ಅಧಿಕೃತವಾಗಿ ಬೇರೆ ಪಕ್ಷವನ್ನು ಸೇರಬಹುದು. ಈ ರೀತಿ ಒಂದು ಪಕ್ಷದಲ್ಲಿ ಇದ್ದಂತೆ ಇನ್ನೊಂದು ಪಕ್ಷಕ್ಕೆ ಆತ ಸೇರ್ಪಡೆಯಾಗುವಂಥದ್ದನ್ನು ಪಕ್ಷಾಂತರ ಅಂತ ಕರಿತೀವಿ. ಆ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು 1985ರಲ್ಲಿ ಜಾರಿಗೆ ತರಲಾಯಿತು. ವಿಶ್ವ ಪ್ರವಾಸೋದ್ಯಮ ದಿನವನ್ನು ಯಾವಾಗ ಆಚರಿಸುವರು? ಸೆಪ್ಟೆಂಬರ್ 27. 1970ರಲ್ಲಿ ವಿಶ್ವಸಂಸ್ಥೆಯು ಈ ದಿನವನ್ನು ವಿಶ್ವ ಪ್ರವಾಸೋದ್ಯಮ ದಿನ ಅಂತ ಆಯ್ಕೆ ಮಾಡುತ್ತೆ. 1980ರಿಂದ ಇದನ್ನು ಆಚರಣೆಗೆ ತರಲಾಯಿತು. ಭಾರತದ ಯಾವ ರಾಷ್ಟ್ರೀಯ ಉದ್ಯಾನವನ ಒಂಟಿ ಕೊಂಬಿನ ರೈನೋಸರಸ್ ಪ್ರಾಣಿಗೆ ಪ್ರಸಿದ್ಧವಾಗಿದೆ? ಕಾಜಿರಂಗ, ಕನ್ಹಾ, ದುಧ್ವಾ, ಗಿರ್. ಸರಿಯಾದ ಉತ್ತರ ಕಾಜಿರಂಗ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಭಾರತದ ಅಸ್ಸಾಂ ರಾಜ್ಯದಲ್ಲಿದೆ. ವಿಶ್ವ ಪಾರಂಪರಿಕ ತಾಣವಾಗಿರುವಂಥ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಜಗತ್ತಿನಲ್ಲಿರುವಂಥ ಒಟ್ಟು ಏಕಕೊಂಬಿನ ಗೆಂಡಾಮೃಗಗಳ ಪೈಕಿ 2/3 ಈ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ನಾವು ಕಾಣ್ತೇವೆ. ಗೋಲ್ಘಾಟ್ ಮತ್ತು ನಾಗಾಂವ್ ಜಿಲ್ಲೆಗಳಲ್ಲಿ ಹರಡಿರುವಂಥ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಒಟ್ಟು ವಿಸ್ತೀರ್ಣ 430 ಚದುರ ಕಿಲೋಮೀಟರ್ಗಳಷ್ಟು.
ಮೇರಿ ಕ್ಯೂರಿ ಅವರಿಗೆ ಯಾವ 2 ಕ್ಷೇತ್ರದ ಸಾಧನೆಗಾಗಿ 2 ಬಾರಿ ನೊಬೆಲ್ ಪ್ರಶಸ್ತಿ ದೊರೆತಿದೆ? ಆಯ್ಕೆ 3, ರಸಾಯನಶಾಸ್ತ್ರ ಮತ್ತು ಭೌತಶಾಸ್ತ್ರ ವಿಭಾಗದಲ್ಲಿ 2 ಬಾರಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಮಹಿಳೆ ಮೇರಿ ಕ್ಯೂರಿ ಅವರು. ಮೂಲತಃ ಪೋಲೆಂಡಿನ ಖ್ಯಾತ ಮಹಿಳಾ ವಿಜ್ಞಾನಿ ಮೇರಿ ಕ್ಯೂರಿ ಅವರು. ಟ್ರಾಯ್ ಎಂಬ ಸಂಸ್ಥೆ ಯಾವುದಕ್ಕೆ ಸಂಬಂಧಿಸಿದೆ? TRAI. ಆಮದು, ಪ್ರವಾಸೋದ್ಯಮ, ವ್ಯಾಪಾರ ಸುಧಾರಣೆ, ದೂರಸಂಪರ್ಕ. ಸರಿಯಾದ ಉತ್ತರ ದೂರಸಂಪರ್ಕ. ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಅಂತ ಕರಿತೀವಿ. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಕೇಂದ್ರೀಯ ಕಾಫಿ ಸಂಶೋಧನಾ ಮಂಡಳಿ ಎಲ್ಲಿದೆ? ಮಡಿಕೇರಿ, ಕಡೂರು, ಬೀರೂರು, ಬಾಳೆಹೊನ್ನೂರು. ಸರಿಯಾದ ಆಯ್ಕೆ ಬಾಳೆಹೊನ್ನೂರು. ಕಾಫಿಗೆ ಅಂತ ವಿಶೇಷ ಸಂಶೋಧನಾ ಕೇಂದ್ರವನ್ನು 1925ರಲ್ಲಿ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನ ಬಳಿ ಇದನ್ನು ನಿರ್ಮಾಣ ಮಾಡಲಾಗುತ್ತೆ. ಇದರಲ್ಲಿ ಕಾಫಿ ಪ್ರಭೇದಗಳು ಮತ್ತು ಅದರ ಸಂತಾನೋತ್ಪತ್ತಿ, ಕೀಟಗಳು ಮತ್ತು ರೋಗಗಳ ವಿರುದ್ಧ ನಿಯಂತ್ರಣ ಕ್ರಮಗಳಿಗೆ ಸಂಬಂಧಪಟ್ಟಂತಹ ಸಂಶೋಧನೆಯನ್ನು ಈ ಒಂದು ಸಂಶೋಧನಾ ಕೇಂದ್ರದಲ್ಲಿ ಮಾಡಲಾಗುತ್ತದೆ.